ನಮ್ಮ ಸುತ್ತಮುತ್ತಲಿನ ಎಷ್ಟೊಂದು ಕಾರಣಗಳನ್ನು ನಾವು ಪ್ರಾರ್ಥನೆಯನ್ನು ಮುಂದೂಡಲು ಕಂಡುಕೊಳ್ಳುತ್ತೇವೆ. ಕಾಲಿಗೆ ಸಣ್ಣ ಗಾಯವಾದರೂ, ಯಾವುದೋ ಕಾರ್ಯಕ್ರಮದ ಒತ್ತಡದಲ್ಲಿ ಸಿಲುಕಿದರೂ, ಕೆಲವೊಮ್ಮೆ ವಿಚಿತ್ರವಾದ ಕಾರಣಗಳನ್ನು ಸಹ. ನಾನು ಮೂತ್ರ ವಿಸರ್ಜನೆ ಮಾಡಿ ತೊಳೆದಿಲ್ಲ, ನೀನು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಬಾ ಎಂದು ಕೆಲವರು ಹೇಳುವುದನ್ನು ಕೇಳಿದ್ದೀರಾ? ಸತ್ಯವಾಗಿಯೂ ಇಂತಹ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಆದರೆ ಇಂದು ನಾನು ನಿನ್ನೊಂದಿಗೆ ಹಂಚಿಕೊಳ್ಳಲಿರುವ ಒಂದು ಕಥೆ ನಿನ್ನ ಮನಸ್ಸನ್ನು ಮುಟ್ಟಿ ಸೃಷ್ಟಿಕರ್ತನೊಂದಿಗಿನ ಬಾಂಧವ್ಯವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಅಲ್ಲಾಹು ಸೂರತುಲ್ ನಿಸಾದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ಪ್ರಾರ್ಥನೆಯನ್ನು ಕಾಲಕಾಲಕ್ಕೆ ನಿರ್ವಹಿಸಿ, ಏಕೆಂದರೆ ಅದು ಸತ್ಯವಿಶ್ವಾಸಿಗಳಿಗೆ ನಿಗದಿತ ಸಮಯದ ಕರ್ತವ್ಯವಾಗಿದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಪ್ರಾರ್ಥನೆಯನ್ನು ಮುಂದೂಡಲು ಆಗದು. ಈಗ ನಾನು ಹೇಳಲಿರುವುದು ನಮ್ಮ ಊರಿನಲ್ಲಿ ನಡೆದ ನಿಜವಾದ ಘಟನೆಯೊಂದು. ಒಬ್ಬ ಯುವಕ ತನ್ನ ಜೀವನೋಪಾಯಕ್ಕಾಗಿ ರಸ್ತೆ ಬದಿಯಲ್ಲಿ ಕೇಸರಿ ಕಲ್ಲಂಗಡಿ ಮಾರಾಟದಲ್ಲಿ ತೊಡಗಿದ್ದ. ಅಲ್ಲಿ ಹತ್ತಿರದಲ್ಲಿ ಮಸೀದಿಯೂ ಇರಲಿಲ್ಲ. ಆದರೆ ಬಾಂಗ್ ಕೇಳಿದಾಗ ಪ್ರಾರ್ಥನೆಯನ್ನು ನಿರ್ವಹಿಸಬೇಕೆಂಬ ಒಳಗಿನ ಪ್ರಜ್ಞೆ ಅವನಲ್ಲಿ ಇತ್ತು. ರಸ್ತೆ ಇದೆ, ಜನರು ಕಾಣುತ್ತಾರೆ, ಬಿಸಿಲು ತಾಕುತ್ತಿದೆ ಎಂದು ಅವನು ಯೋಚಿಸಲಿಲ್ಲ. ಸೃಷ್ಟಿಕರ್ತನ ಕಡೆಗೆ ಕೈ ಎತ್ತಿ ಅಲ್ಲಿಯೇ ಪ್ರಾರ್ಥನೆ ಆರಂಭಿಸಿದ. ಇದನ್ನು ಕೇಳಿದಾಗ ನಿನಗೆ ಏನು ಅನಿಸುತ್ತದೆ? ಈ ಯುವಕನ ಹೃದಯ ಎಷ್ಟು ಸುಂದರವಾಗಿದೆ! ಸೃಷ್ಟಿಕರ್ತನ ಬಗ್ಗೆ ಭಯವೂ ಪ್ರೀತಿಯೂ ಅವನ ಪ್ರತಿಯೊಂದು ಕಾರ್ಯದಲ್ಲೂ ಕಾಣುತ್ತದೆ. ಇಂತಹವರಿಗೆ ಅಲ್ಲಾಹು ಖಂಡಿತವಾಗಿಯೂ ಯೋಗ್ಯವಾದ ಪ್ರತಿಫಲವನ್ನು ನೀಡುತ್ತಾನೆ. ನಾವೊಂದು ಕ್ಷಣ ಯೋಚಿಸೋಣ, ನಾವು ಯಾಕೆ ಪ್ರಾರ್ಥನೆಯನ್ನು ಮುಂದೂಡುತ್ತೇವೆ? ಈ ಯುವಕನಂತೆ ನಾವು ಸೃಷ್ಟಿಕರ್ತನನ್ನು ನೆನೆದು ಯಾವುದೇ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ನಿರ್ವಹಿಸಬೇಕು. ಅಲ್ಲಾಹು ನಮ್ಮೆಲ್ಲರಿಗೂ ಅದಕ್ಕೆ ತೌಫೀಕ್ ನೀಡಲಿ.